ಮಕರ ರಾಶಿಯವರೇ, 2026ರ ಜನವರಿ ತಿಂಗಳ ಆರಂಭವು ಸಾಧಾರಣವಾಗಿಲ್ಲ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ನೋಡುವುದಾದರೆ 2026ರ ಜನವರಿ 2ರಿಂದ ಜನವರಿ 16ರವರೆಗಿನ ಸಮಯವು ಒಂದು ಅಗ್ನಿ ಪರೀಕ್ಷೆಯಂತಿದೆ. ಇದು ಎರಡು ತೀರಾ ವಿರುದ್ಧ ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಒಂದೆಡೆ ಘೋರ ಸಂಘರ್ಷ ಮತ್ತು ಆಳವಾದ ಏಕಾಂತವಾದರೆ, ಇನ್ನೊಂದೆಡೆ ಅದ್ಭುತ ವಿಜಯ ಮತ್ತು ರಾಜಯೋಗವಿದೆ. ಸಾಮಾನ್ಯವಾಗಿ ವರ್ಷದ ಆರಂಭವು ಉತ್ತಮವಾಗಿರಬೇಕು ಎಂದು ಜನರು ಹೇಳುತ್ತಾರೆ. ಆದರೆ ಮಕರ ರಾಶಿಯವರಿಗೆ ಈ ಆರಂಭವು ಒಂದು ಒಗಟಾಗಿದೆ. ನೀವು ಮಕರ ರಾಶಿಯವರಾಗಿದ್ದರೆ, ನಿಮ್ಮ ಚಂದ್ರ ರಾಶಿ ಮಕರವಾಗಿರಲಿ ಅಥವಾ ಲಗ್ನ ಮಕರವಾಗಿರಲಿ, ಇಂದಿನ ಈ ಚರ್ಚೆಯು ನಿಮಗೆ ಜೀವ ಸಂರಕ್ಷಕ ಸೂತ್ರವಾಗಿ ಸಾಬೀತಾಗಲಿದೆ. ಮುಂದಿನ ಕೆಲವು ಕ್ಷಣಗಳಲ್ಲಿ ಈ ಪ್ರಸ್ತುತಿಯನ್ನು ಲೈಕ್ ಮಾಡಿ ಎಂದು ನಾನು ಕೇಳುವುದಿಲ್ಲ. ಬದಲಿಗೆ ನಾನು ನಿಮಗೆ ಒಂದು ಸಮಯ ಚಕ್ರವನ್ನು ನೀಡುತ್ತೇನೆ. ಏಕೆಂದರೆ ಜನವರಿ 12ರವರೆಗೆ ನೀವು ತಾಳ್ಮೆ ಕಳೆದುಕೊಂಡರೆ, ಜನವರಿ 16ರಂದು ಉಂಟಾಗುವ ರುಚಕ ಮಹಾಪುರುಷ ಯೋಗದ ಲಾಭವನ್ನು ನೀವು ಪಡೆಯಲು ಸಾಧ್ಯವಾಗುವುದಿಲ್ಲ. ಮುಂದಿನ 15 ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಹೇಗೆ ಸಂಪೂರ್ಣವಾಗಿ ಬದಲಾಗಲಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಜಾತಕದ 12ನೇ ಮನೆಯಲ್ಲಿ ಗ್ರಹಗಳ ಭಾರೀ ಸಮಾವೇಶವೇ ನಡೆದಿದೆ. ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ. ಗಮನಿಸಿ, ಇವು ಸಾಧಾರಣ ಗ್ರಹಗಳಲ್ಲ. ಸೂರ್ಯ ನಿಮ್ಮ ಆತ್ಮವಿಶ್ವಾಸ, ಮಂಗಳ ನಿಮ್ಮ ಶಕ್ತಿ ಮತ್ತು ಲಾಭ, ಬುಧ ನಿಮ್ಮ ಅದೃಷ್ಟ ಮತ್ತು ಶುಕ್ರ ನಿಮ್ಮ ವೃತ್ತಿ ಜೀವನ. ಈ 4 ಮುಖ್ಯ ಗ್ರಹಗಳು ಹೋಗಿ 12ನೇ ಮನೆಯಲ್ಲಿ ಕುಳಿತಿವೆ. ಕಾಲಪುರುಷನ ಜಾತಕದಲ್ಲಿ 12ನೇ ಮನೆಯು ವ್ಯಯ ಅಂದರೆ ನಷ್ಟ, ಮೋಕ್ಷ ಮತ್ತು ಏಕಾಂತದ ಮನೆಯಾಗಿರುತ್ತದೆ. ಇದೇ ಕಾರಣದಿಂದಾಗಿ ಜನವರಿ 2ರಿಂದ ಜನವರಿ 10ರವರೆಗಿನ ಸಮಯವು ನಿಮಗೆ ಪಾಶವಿಕ ದೋಷದಂತಹ ಅನುಭವವನ್ನು ನೀಡಬಹುದು. ನೀವು 100ಕ್ಕೆ 100ರಷ್ಟು ಪರಿಶ್ರಮ ಪಡುತ್ತಿದ್ದರೂ ಫಲಿತಾಂಶ ಶೂನ್ಯವಾಗಿದೆ ಎಂದು ನಿಮಗೆ ಅನ್ನಿಸಬಹುದು. ಹಣದ ಹರಿವು ನಿಲ್ಲಬಹುದು ಮತ್ತು ಮಾನಸಿಕ ಚಿಂತೆಗಳು ನಿಮ್ಮನ್ನು ಆವರಿಸಬಹುದು. ನೀವು ತೆರೆಮರೆಯಲ್ಲಿದ್ದೀರಿ ಮತ್ತು ಪ್ರಪಂಚದ ಬೆಳಕು ನಿಮ್ಮನ್ನು ತಲುಪುತ್ತಿಲ್ಲ ಎಂದು ಭಾಸವಾಗಬಹುದು. ಒಬ್ಬ ಸಾಮಾನ್ಯ ಮನುಷ್ಯನು ಇಲ್ಲಿ ಗಾಬರಿಗೊಂಡು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಇಡೀ ವರ್ಷ ಹೀಗೆಯೇ ಕಳೆಯಲಿದೆ ಎಂದು ಅವನು ಭಾವಿಸುತ್ತಾನೆ. ಆದರೆ ನೀವು ಇಲ್ಲಿಯೇ ನಿಲ್ಲಬೇಕು, ಏಕೆಂದರೆ ಈ ಪರಿಸ್ಥಿತಿ ಶಾಶ್ವತವಲ್ಲ. ಇದು ಕೇವಲ ಒಂದು ತಯಾರಿಯ ಕಾಲವಾಗಿದೆ. ಜನವರಿ 12ರಿಂದ ಬ್ರಹ್ಮಾಂಡವು ತನ್ನ ನಡೆಯನ್ನು ಬದಲಾಯಿಸುತ್ತದೆ. ಜನವರಿ 12ರಂದು ಶುಕ್ರನು 12ನೇ ಮನೆಯ ಕತ್ತಲೆಯಿಂದ ಹೊರಬಂದು ನಿಮ್ಮ ಲಗ್ನವನ್ನು ಪ್ರವೇಶಿಸುತ್ತಾನೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಕಾಂತಿ ಮರಳಲು ಪ್ರಾರಂಭವಾಗುತ್ತದೆ. ಜನವರಿ 14ರಂದು ಮಕರ ಸಂಕ್ರಾಂತಿಯಂದು ಸೂರ್ಯನು 12ನೇ ಮನೆಯನ್ನು ತ್ಯಜಿಸಿ ನಿಮ್ಮ ಲಗ್ನಕ್ಕೆ ಬರುತ್ತಾನೆ. ನಿಮ್ಮ ಕರೆದುಹೋದ ಆತ್ಮವಿಶ್ವಾಸ ಮತ್ತೆ ಮರಳುತ್ತದೆ. ಮತ್ತು ಜನವರಿ 16ನೇ ದಿನ, ಇದು ಅತ್ಯಂತ ಪ್ರಮುಖ ದಿನವಾಗಿದೆ. ಅಂದು ಮಂಗಳನು ನಿಮ್ಮ ಲಗ್ನವನ್ನು ಪ್ರವೇಶಿಸಿ ಅಲ್ಲಿ ಉಚ್ಚನಾಗುತ್ತಾನೆ. ಬನ್ನಿ, ಈಗ ಪ್ರತಿಯೊಂದು ಅಂಶವನ್ನು ಒಂದೊಂದಾಗಿ ವಿವರವಾಗಿ ವಿಶ್ಲೇಷಿಸೋಣ. ಮೊದಲನೇದಾಗಿ ನಿಮ್ಮ ಅಂದರೆ ಸೆಲ್ಫ್ ಬಗ್ಗೆ ಮಾತನಾಡೋಣ. ನಿಮ್ಮ ಮನಸ್ಥಿತಿ ಹೇಗಿರುತ್ತದೆ? ನಿಮ್ಮ ಆರೋಗ್ಯ ಹೇಗಿರುತ್ತದೆ? ತಿಂಗಳ ಆರಂಭದಲ್ಲಿ ನಿಮ್ಮ ಸ್ವಭಾವದಲ್ಲಿ ಭಾರವಾದ ಭಾವನೆ ಉಂಟಾಗುತ್ತದೆ. ಸೂರ್ಯ ಮತ್ತು ಮಂಗಳ 12ನೇ ಮನೆಯಲ್ಲಿರುವುದರಿಂದ ಮತ್ತು 12ನೇ ಮನೆ ನಮ್ಮ ನಿದ್ರೆಯದ್ದೂ ಆಗಿರುವುದರಿಂದ ನಿದ್ರಾಹೀನತೆಯ ಸಮಸ್ಯೆ ಉಂಟಾಗಬಹುದು. ನೀವು ಹಾಸಿಗೆಯ ಮೇಲೆ ಮಲಗುತ್ತೀರಿ, ಆದರೆ ಮೆದುಳು ಕೆಲಸ ಮಾಡುತ್ತಲೇ ಇರುತ್ತದೆ. ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್ ತೀವ್ರವಾಗಿರುತ್ತದೆ. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ನಿಮ್ಮ ಮಾತುಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಎನಿಸಬಹುದು. ಕೆಲವೊಮ್ಮೆ ಮನಸ್ಸಿನಲ್ಲಿ ಅಜ್ಞಾತ ಭಯ ಕಾಡುತ್ತದೆ. ಇವೆಲ್ಲವೂ ಏಕೆಂದರೆ ನಿಮ್ಮ ಲಗ್ನಾಧಿಪತಿ ಶನಿ 3ನೇ ಮನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿಸುತ್ತಿದ್ದಾನೆ. ಆದರೆ ಉಳಿದ ಗ್ರಹಗಳು 12ನೇ ಮನೆಯಲ್ಲಿ ಫಲಿತಾಂಶಗಳನ್ನು ತಡೆಹಿಡಿಯುತ್ತಿವೆ. ಜನವರಿ 1ರಿಂದ 12ರ ನಡುವೆ ನೀವು ನಿಮ್ಮ ಕಣ್ಣುಗಳು ಮತ್ತು ಕಾಲುಗಳ ಬಗ್ಗೆ ಕಾಳಜಿ ವಹಿಸಬೇಕು. 12ನೇ ಮನೆಯಲ್ಲಿ ಗ್ರಹಗಳ ನೂಕುನುಗ್ಗಲು ಹೆಚ್ಚಾಗಿ ಆಸ್ಪತ್ರೆಗೆ ಅಲೆದಾಡುವಂತೆ ಮಾಡುತ್ತದೆ. ಅದು ಬೇರೆಯವರಿಗಾಗಿಯಾದರೂ ಸರಿ. ಈಗ ಪವಾಡ ನೋಡಿ. 12ನೇ ತಾರೀಕು ಶುಕ್ರ ನಿಮ್ಮ ಲಗ್ನಕ್ಕೆ ಬರುತ್ತಿದ್ದಂತೆ ನಿಮ್ಮ ಮುಖದಲ್ಲಿ ಒಂದು ಕಳೆ ಬರುತ್ತದೆ. ಆದರೆ ನಿಜವಾದ ಧಮಾಕ ಜನವರಿ 16ನೇಂದು ನಡೆಯಲಿದೆ. ಮಂಗಳ ಮಕರ ರಾಶಿಗೆ ಬಂದಾಗ ಅವನು ಉಚ್ಚನಾಗುತ್ತಾನೆ. ಮಂಗಳ ಅಂದರೆ ಏನು? ಶಕ್ತಿ, ಸೇನಾಪತಿ, ರಕ್ತ, ಕೋಪ ಮತ್ತು ಧೈರ್ಯ. ಜನವರಿ 16ರ ನಂತರ ನಿಮ್ಮಲ್ಲಿ ಎಷ್ಟು ಶಕ್ತಿ ಇರುತ್ತದೆ ಎಂದರೆ ನೀವು ಒಂದೇ ಕಡೆ ಕೂರಲು ಸಾಧ್ಯವಾಗುವುದಿಲ್ಲ. ಮೊದಲ 10 ದಿನಗಳಲ್ಲಿದ್ದ ಆಲಸ್ಯ ಮಾಯವಾಗುತ್ತದೆ. ನೀವು ಒಬ್ಬ ಅಂಜುಬುರುಕ ಮನುಷ್ಯನಿಂದ ಒಬ್ಬ ನಾಯಕ ಆಗಿ ಬದಲಾಗುತ್ತೀರಿ. ನಿಮ್ಮ ನಡವಳಿಕೆ ಬದಲಾಗುತ್ತದೆ. ನಿಮ್ಮಲ್ಲಿ ತೇಜಸ್ಸು ಹೆಚ್ಚಾಗುತ್ತದೆ. ಇದನ್ನು ಜ್ಯೋತಿಷ್ಯದಲ್ಲಿ ರುಚಕ ಮಹಾಪುರುಷ ಯೋಗ ಎಂದು ಕರೆಯುತ್ತಾರೆ. ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. 16ನೇ ತಾರೀಕಿನ ನಂತರ ಮಂಗಳ ಮತ್ತು ಸೂರ್ಯ ಲಗ್ನದಲ್ಲಿರುವಾಗ ಈಗೋ ಅಂದರೆ ಅಹಂಕಾರವು ಹೆಚ್ಚಾಗುತ್ತದೆ. ನಾನೇ ಸರಿ ಎಂದು ನಿಮಗೆ ಅನ್ನಿಸಬಹುದು. ಇದರಿಂದ ತಪ್ಪಿಸಿಕೊಳ್ಳಬೇಕು. ಹಾಗೆಯೇ ರಕ್ತದೊತ್ತಡ ಮತ್ತು ತಲೆನೋವಿನ ಸಮಸ್ಯೆ ಉಂಟಾಗಬಹುದು. ಏಕೆಂದರೆ
ದೇಹದಲ್ಲಿ ಉಷ್ಣತೆ ಅಥವಾ ಪಿತ್ತ ಹೆಚ್ಚಾಗುತ್ತದೆ. ಈಗ ಮಕರ ರಾಶಿಯು ಯಾವುದಕ್ಕೆ ಪ್ರಸಿದ್ಧವೋ ಆ ವಿಷಯಕ್ಕೆ ಬರೋಣ. ಕೆಲಸ ಅಂದರೆ ಕರಿಯರ್. ಮಕರ ರಾಶಿಯವರು ಕೆಲಸವಿಲ್ಲದೆ ಇರಲು ಸಾಧ್ಯವಿಲ್ಲ. ಮತ್ತು ಇಲ್ಲಿ ಗ್ರಹಗಳ ಚಲನೆ ಬಹಳ ಆಸಕ್ತಿದಾಯಕ ಕಥೆಯನ್ನು ಹೇಳುತ್ತಿದೆ. ಜನವರಿ 2ರಿಂದ 12ರವರೆಗೆ ನಿಮ್ಮ ವೃತ್ತಿಜೀವನದ ಸ್ವಾಮಿ ಶುಕ್ರ 12ನೇ ಮನೆಯಲ್ಲಿ ದುರ್ಬಲನಾಗಿದ್ದಾನೆ. ಇದರರ್ಥ ಆಫೀಸ್ನಲ್ಲಿ ರಾಜಕೀಯ ಪಾಲಿಟಿಕ್ಸ್ ನಡೆಯಬಹುದು. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ಆದರೆ ಕ್ರೆಡಿಟ್ ಬೇರೆಯವರು ತಗೊಂಡು ಹೋಗುತ್ತಾರೆ. ನೀವು ಬಿಸ್ನೆಸ್ನಲ್ಲಿದ್ದರೆ ಸಿಬ್ಬಂದಿಯ ಕಾರಣದಿಂದ ತೊಂದರೆಗಳು ಬರಬಹುದು. ನಿಮ್ಮ ನಂಬಲರ್ಹ ನೌಕರ ರಜೆಯ ಮೇಲೆ ಹೋಗಬಹುದು ಅಥವಾ ಕೆಲಸ ಕೆಡಿಸಬಹುದು. ಬುಧ ಕೂಡ 12ನೇ ಮನೆಯಲ್ಲಿದ್ದಾನೆ. ಇದು ಬುದ್ಧಿವಂತಿಕೆಯ ಕಾರಕ. ಈ ಸಮಯದಲ್ಲಿ ಕಾಗದ ಪತ್ರಗಳ ಕೆಲಸದಲ್ಲಿ ತಪ್ಪಾಗುವ ಬಲವಾದ ಸಾಧ್ಯತೆ ಇದೆ. ಯಾವುದೇ ಇಮೇಲ್ ಕಳುಹಿಸುವ ಮೊದಲು ಅಥವಾ ಚೆಕ್ ಸಹಿ ಮಾಡುವ ಮೊದಲು 2 ಬಾರಿ ಓದಿ. ಹೌದು. ನೀವು ಆಮದು ರಫ್ತು ವ್ಯವಹಾರದಲ್ಲಿದ್ದರೆ, ಎಂಎನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಜೈಲು, ಆಸ್ಪತ್ರೆಯಂತಹ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿದ್ದರೆ 12ನೆಯ ಮನೆಯ ಗ್ರಹಗಳು ನಿಮಗೆ ಲಾಭ ನೀಡುತ್ತವೆ. ವಿದೇಶಿ ಸಂಪರ್ಕಗಳಿಂದ ಲಾಭವಾಗಬಹುದು. ಆದರೆ ಜನವರಿ 12ರಂದು ಶುಕ್ರ ನಿಮ್ಮ ಲಗ್ನಕ್ಕೆ ಬರುತ್ತಿದ್ದಂತೆ ಕೇಂದ್ರ ತ್ರಿಕೋನ ರಾಜಯೋಗ ಸಕ್ರಿಯವಾಗುತ್ತದೆ. ಶುಕ್ರ 5ನೇ ಮತ್ತು 10ನೇ ಮನೆಯ ಒಡೆಯನಾಗಿ ಲಗ್ನದಲ್ಲಿ ಕೂರುತ್ತಾನೆ. ಆದ್ದರಿಂದ ಜನವರಿ 13ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಗ್ಲಾಮರ್ ಬರುತ್ತದೆ. ಜನರು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ. ಜನವರಿ 14ರಂದು ಸೂರ್ಯ ಬರುತ್ತಿದ್ದಂತೆ ಸರ್ಕಾರಿ ನೌಕರಿ ಅಥವಾ ಸರ್ಕಾರಿ ಟೆಂಡರ್ಗೆ ಪ್ರಯತ್ನಿಸುತ್ತಿರುವವರ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಂತು ಹೋದ ಸರ್ಕಾರಿ ಕೆಲಸಗಳು ಆಗುತ್ತವೆ. ನಮ್ಮ ಡೇಟಾ ಪ್ರಕಾರ ಜನವರಿ 16ರ ನಂತರ ಮಂಗಳ ಉಚ್ಚನಾದಾಗ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಫೈರ್ ಸೇಫ್ಟಿ, ಇಟ್ಟಿಗೆ, ಕಲ್ಲು ಮತ್ತು ಕಬ್ಬಿಣಕ್ಕೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಸುಗ್ಗಿ ಕಾಲ ಬರಲಿದೆ. ಮಂಗಳ ಈ ವಸ್ತುಗಳ ಕಾರಕ ಮತ್ತು ಅವನು ತನ್ನ ಅತ್ಯಂತ ಬಲವಾದ ಸ್ಥಿತಿಯಲ್ಲಿದ್ದಾನೆ. ಆದ್ದರಿಂದ 12ನೇ ತಾರೀಕಿನವರೆಗೆ ಕೇವಲ ಪ್ಲಾನಿಂಗ್ ಮಾಡಿ. ದೊಡ್ಡ ನಿರ್ಧಾರಗಳು ಅಥವಾ ಹೊಸ ಕೆಲಸಕ್ಕೆ ಸೇರುವುದಿದ್ದರೆ ಜನವರಿ 14ರ ನಂತರದ ಸಮಯವನ್ನು ಆರಿಸಿ. ಅದು ನಿಮಗೆ ಗೋಲ್ಡನ್ ಪೀರಿಯಡ್ ಆಗಿರುತ್ತದೆ. ಈಗ ಅತ್ಯಂತ ಪ್ರಮುಖ ವಿಷಯಕ್ಕೆ ಬರೋಣ. ಹಣ. ಬಾಪ್ ಬಡಾನ ಭಯ್ಯ ಸಬ್ಸೆ ಬಡಾ ರೂಪಯ್ಯ ಎಂದು ಹೇಳುತ್ತಾರೆ. ಮಕರ ರಾಶಿಯವರಿಗೆ ಜನವರಿಯ ಈ 15 ದಿನಗಳು ಆರ್ಥಿಕವಾಗಿ ಬಹಳ ಮುಖ್ಯವಾಗಿವೆ. ಇಲ್ಲಿ 2 ದೊಡ್ಡ ಅಂಶಗಳು ಕೆಲಸ ಮಾಡುತ್ತಿವೆ. ಮೊದಲನೆಯದಾಗಿ ರಾಹುವನ್ನು ಅರ್ಥ ಮಾಡಿಕೊಳ್ಳಿ. ರಾಹು ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಧನಭಾವದಲ್ಲಿ ಕುಳಿತಿದ್ದಾನೆ. ರಾಹು ಅಂದ್ರೆ ಏನು? ರಾಹು ಗೀಳು, ರಾಹು ವಿಸ್ತರಣೆ. 26ರ ಆರಂಭದಲ್ಲಿಯೇ ನಿಮ್ಮಲ್ಲಿ ಹಣ ಸಂಪಾದಿಸುವ ಒಂದು ಕುರುಡು ಓಟ ಪ್ರಾರಂಭವಾಗುತ್ತದೆ. ನಿಮಗೆ ತೃಪ್ತಿ ಇರುವುದಿಲ್ಲ. ಈ ರಾಹು ನಿಮಗೆ ಗುಪ್ತ ಯುಕ್ತಿ ಅಂದರೆ ಸೀಕ್ರೆಟ್ ಮೆಥಡ್ಸ್ ಮೂಲಕ ಹಣ ಸಂಪಾದಿಸುವ ದಾರಿಗಳನ್ನು ತೋರಿಸುತ್ತಾನೆ. ನೀವು ಶೇರ್ ಮಾರ್ಕೆಟ್ನಲ್ಲಿ ಯಾವುದಾದರೂ ರಿಸ್ಕ್ ತೆಗೆದುಕೊಳ್ಳಬಹುದು ಅಥವಾ ಯಾವುದಾದರೂ ಸೈಡ್ ಹಸಲ್ ಪ್ರಾರಂಭಿಸಬಹುದು. ನಮ್ಮ ಡೇಟಾ ಪ್ರಕಾರ ಹಳೆಯ ಕ್ಲೈಂಟ್ಗಳು ಹಿಂತಿರುಗುತ್ತಾರೆ. ಸಿಕ್ಕಿ ಹಾಕಿಕೊಂಡ ಹಣ ವಾಪಸ್ ಬರುವ ಯೋಗವಿದೆ. ಆದರೆ ಅದಕ್ಕಾಗಿ ನೀವು ಓಡಾಟ ನಡೆಸಬೇಕಾಗುತ್ತದೆ. ಏಕೆಂದರೆ ಶನಿ 3ನೇ ಮನೆಯಲ್ಲಿದ್ದಾನೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಜನವರಿ 2ರಿಂದ 12ರವರೆಗೆ ವ್ಯಯಭಾವ ಬಹಳ ಸಕ್ರಿಯವಾಗಿದೆ. ರಾಹುವಿನ ಕಾರಣದಿಂದ ಹಣವೇನೋ ಬರುತ್ತದೆ, ಆದರೆ ಕೈಯಲ್ಲಿ ನುವುದಿಲ್ಲ. ಮನೆಯಲ್ಲಿ ಯಾರಾದರೂ ಸದಸ್ಯರ ಅನಾರೋಗ್ಯಕ್ಕೆ, ಗಾಡಿಯ ದುರಸ್ತಿಗೆ ಅಥವಾ ಹಠಾತ್ ಪ್ರಯಾಣಕ್ಕೆ ದೊಡ್ಡ ಖರ್ಚಾಗಬಹುದು. 2ನೇ ಮನೆಯ ಒಂದು ಬದಿಯಲ್ಲಿ ರಾಹುವಿದ್ದಾನೆ ಮತ್ತು ಇನ್ನೊಂದು ಬದಿಯಲ್ಲಿ ಮಕರ ರಾಶಿಯಲ್ಲಿ ಶನಿಯ ಪ್ರಭಾವವಿದೆ. ಇದನ್ನು ಪಾಪಕರ್ತರಿ ದೋಷದ ಪ್ರಭಾವ ಎಂದು ಪರಿಗಣಿಸಬಹುದು. ಇದರರ್ಥ ಹಣ ಉಳಿತಾಯದಲ್ಲಿ ತೊಂದರೆ ಬರುತ್ತದೆ. ಆದರೆ ಜನವರಿ 16ರಂದು ಆಟ ಬದಲಾಗುತ್ತದೆ. ನಿಮ್ಮ 11ನೇ ಮನೆ ಅಂದರೆ ಲಾಭಸ್ಥಾನದ ಒಡೆಯನಾದ ಮಂಗಳನು ಲಗ್ನಕ್ಕೆ ಬಂದು ಉಚ್ಚನಾಗುತ್ತಾನೆ. ಲಾಭಾಧಿಪತಿ ಉಚ್ಚನಾಗಿ ಲಗ್ನದಲ್ಲಿ ಕೂರುವುದು ಒಂದು ಮಹಾಧನಯೋಗವಾಗಿದೆ. ಜನವರಿ 16ರ ಸುಮಾರಿಗೆ ಯಾವುದಾದರೂ ದೊಡ್ಡ ಡೀಲ್ ಫೈನಲ್ ಆಗಬಹುದು. ಹಣದ ಬಗ್ಗೆ ನೀವು ಕಂಡ ಕನಸುಗಳು ಈಡೇರುವ ಹಂತದಲ್ಲಿರುತ್ತವೆ. ಆದ್ದರಿಂದ 12ನೇ ತಾರೀಕಿನವರೆಗೆ ನಿಮ್ಮ ಜೇಬನ್ನು ಹೊಲಿದುಕೊಳ್ಳಿ ಮತ್ತು ಅನಗತ್ಯ ವಸ್ತುಗಳ ಮೇಲೆ ಖರ್ಚು ಮಾಡಬೇಡಿ ಎಂಬುವುದೇ ನನ್ನ ಸಲಹೆ. 16ನೇ ತಾರೀಕಿನ ನಂತರ ಹೂಡಿಕೆ ಮಾಡಿ. ಈಗ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಮನೆ, ಕುಟುಂಬ ಮತ್ತು ಪ್ರೇಮ ಸಂಬಂಧ. ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಜಟಿಲವಾಗಿದೆ. 2ನೇ ಮನೆಯಲ್ಲಿ ರಾಹುವಿದ್ದಾನೆ. 2ನೇ ಮನೆ ವಾಕ್ ಸ್ಥಾನವೂ ಹೌದು. ರಾಹು ನಿಮ್ಮ ಮಾತನ್ನು ಕಟುವಾಗಿ ಅಥವಾ ಗೊಂದಲಮಯವಾಗಿಸಬಹುದು. ನೀವು ಹೇಳಲು ಬಯಸುವುದೊಂದು, ಕೇಳುವವರು ಅರ್ಥ ಮಾಡಿಕೊಳ್ಳುವುದು ಇನ್ನೊಂದು ಎಂದಾಗಬಹುದು. ಡೇಟಾ ಸೆಟ್ನಲ್ಲಿ ಇದನ್ನು ಕೋಲಾಹಲ ಎಂದು ಕರೆಯಲಾಗಿದೆ. ನೀವು ನಿಮ್ಮ ಮಾತನ್ನು ಬ್ರಹ್ಮಸ್ವರೂಪ ಎಂದು ಪರಿಗಣಿಸಬೇಕು. ಅಂದರೆ
ಮಾತನಾಡುವ ಮೊದಲು 10 ಬಾರಿ ಯೋಚಿಸಿ. ಕುಟುಂಬದಲ್ಲಿ ವಿಶೇಷವಾಗಿ ಕಿರಿಯ ಒಡಹುಟ್ಟಿದವರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಪ್ರೇಮ ಮತ್ತು ವಿವಾಹದ ಬಗ್ಗೆ ಮಾತನಾಡುವುದಾದರೆ ಜನವರಿ 2ರಿಂದ 12ರವರೆಗೆ ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಯಾರು ಗುಪ್ತ ಸಂಬಂಧಗಳಲ್ಲಿದ್ದಾರೋ ಸೀಕ್ರೆಟ್ ರಿಲೇಶನ್ಶಿಪ್ಸ್ ಅವರಿಗೆ ಸಮಯ ರೋಚಕವಾಗಿರಬಹುದು. ಆದರೆ ವಿವಾಹಿತರ ನಡುವೆ ದೂರ ಡಿಸ್ಟೆನ್ಸ್ ಬರಬಹುದು. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತದೆ. ಆದರೆ ಜನವರಿ 14ರ ನಂತರ ಶುಕ್ರ ಲಗ್ನಕ್ಕೆ ಬರುತ್ತಿದ್ದಂತೆ ಮಾಲವ್ಯ ಯೋಗ ಉಂಟಾಗುತ್ತದೆ. ಆಕರ್ಷಣೆ ಹೆಚ್ಚಾಗುತ್ತದೆ. ಮುನಿಸಿಕೊಂಡಿರುವ ಸಂಗಾತಿ ಸಮಾಧಾನಗೊಳ್ಳುತ್ತಾರೆ. ಮಕ್ಕಳ ವಿಷಯಕ್ಕೆ ಬಂದರೆ 5ನೇ ಮನೆಯ ಒಡೆಯ ಶುಕ್ರ ಆರಂಭದಲ್ಲಿ 12ನೇ ಮನೆಯಲ್ಲಿದ್ದಾನೆ. ಜನವರಿ 2ರಿಂದ 12ರ ನಡುವೆ ಮಕ್ಕಳು ಬಹಳ ಹಠಮಾರಿಗಳಾಗಬಹುದು. ಅವರಿಗೆ ಓದಿನಲ್ಲಿ ಮನಸ್ಸು ಇರುವುದಿಲ್ಲ. ನೀವು ತಾಳ್ಮೆಯಿಂದ ವರ್ತಿಸಬೇಕಾಗುತ್ತದೆ. ಆರೋಗ್ಯದ ಬಗ್ಗೆ ನಾನು ಮೊದಲೇ ಹೇಳಿದಂತೆ 12ನೇ ತಾರೀಕಿನವರೆಗೆ ನಿದ್ರಾಹೀನತೆ ಮತ್ತು ಕಾಲು ನೋವು ಕಾಡುತ್ತದೆ. ಇದಲ್ಲದೆ ಗುರು 6ನೇ ಮನೆಯಲ್ಲಿದ್ದಾನೆ. ಇದು ಹೊಟ್ಟೆ ಮತ್ತು ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀಡಬಹುದು. ಆದರೆ ಒಳ್ಳೆಯ ವಿಷಯವೇನೆಂದರೆ ಗುರುವಿನ ದೃಷ್ಟಿ 10ನೇ 12ನೇ ಮತ್ತು 2ನೇ ಮನೆಯ ಮೇಲಿದೆ. ಇದು ನಿಮ್ಮನ್ನು ದೊಡ್ಡ ಕಾಯಿಲೆಗಳಿಂದ ರಕ್ಷಿಸುತ್ತಿದೆ. ಇದನ್ನು ನಾವು 3 Rs ರಿಲೀಫ್ ಎಂದು ಕರೆಯುತ್ತೇವೆ. ರೋಗ, ಋಣ ಮತ್ತು ರಿಪು ನಿಂದ ಪರಿಹಾರ. ಈಗ ನಾನು ಸಮಾಜದ ಬೆನ್ನೆಲುಬಾಗಿರುವ ಅತ್ಯಂತ ವಿಶೇಷ ವರ್ಗದೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ಗೃಹಿಣಿಯರು. ಸಾಮಾನ್ಯವಾಗಿ ರಾಶಿಫಲದಲ್ಲಿ ಬಿಸ್ನೆಸ್ ಮತ್ತು ನೌಕರಿಯ ಬಗ್ಗೆ ಬಹಳಷ್ಟು ಮಾತನಾಡಲಾಗುತ್ತದೆ. ಆದರೆ ಮನೆ ಸಂಭಾಳಿಸುವ ನನ್ನ ತಾಯಂದಿರು ಮತ್ತು ಸಹೋದರಿಯರ ಹೋರಾಟವನ್ನು ಕಡೆಗಣಿಸಲಾಗುತ್ತದೆ. ಆದರೆ ಮಕರ ರಾಶಿಯ ಗೃಹಿಣಿಯರಿಗೆ ಈ 15 ದಿನಗಳು ಅಂದರೆ ಜನವರಿ 2ರಿಂದ ಜನವರಿ 16 ಬಹಳ ನಾಟಕೀಯವಾಗಿರಲಿವೆ. ನೀವು ಒಬ್ಬ ಹೌಸ್ವೈಫ್ ಆಗಿದ್ದರೆ ಡೈರಿ ಪೆನ್ ತೆಗೆದುಕೊಳ್ಳಿ. ಏಕೆಂದರೆ ಗ್ರಹಗಳ ಈ ಚಲನೆ ನೇರವಾಗಿ ನಿಮ್ಮ ಅಡುಗೆ ಮನೆ, ನಿಮ್ಮ ಉಳಿತಾಯದ ಡಬ್ಬಿ ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಯ ಮೇಲೆ ಪರಿಣಾಮ ಬೀರಲಿದೆ. ನೋಡಿ, ನಿಮ್ಮ ಸುಖ ಭಾವ ಅಂದರೆ 4ನೇ ಮನೆಯ ಒಡೆಯ ಮಂಗಳ ಮತ್ತು ಜನವರಿ 2ರಿಂದ ಜನವರಿ 12ರವರೆಗೆ ಮಂಗಳ ನಿಮ್ಮ 12ನೇ ಮನೆಯಲ್ಲಿ ಅಂದರೆ ನಷ್ಟದ ಮನೆಯಲ್ಲಿ ಕುಳಿತಿದ್ದಾನೆ. ಇದರ ನೇರ ಅರ್ಥ ಮನೆ ಖರ್ಚು ನಿಯಂತ್ರಣ ಮೀರುತ್ತದೆ. ಮನೆಯಲ್ಲಿ ಹಠಾತ್ತನೆ ಯಾವುದಾದರೂ ಎಲೆಕ್ಟ್ರಾನಿಕ್ ವಸ್ತು ಕೆಡಬಹುದು. ಫ್ರಿಡ್ಜ್ ಅಥವಾ ವಾಷಿಂಗ್ ಮೆಷಿನ್ನಲ್ಲಿ ತೊಂದರೆ ಬರಬಹುದು. ಅಥವಾ ನಿಮ್ಮ ಸೀರೆ ಅಥವಾ ಚಿನ್ನದ ಉಂಗುರಕ್ಕಾಗಿ ಕೂಡಿಟ್ಟ ಹಣ ಮನೆಯ ರಿಪೇರಿಗೆ ಖರ್ಚಾಗಬಹುದು. ಈ ಸಮಯದಲ್ಲಿ ನೀವು ದಿನವಿಡೀ ದುಡಿಯುತ್ತಿದ್ದೀರಿ. ಆದರೆ ಪತಿಯಾಗಲಿ ಅಥವಾ ಅತ್ತೆ ಮಾವಂದಿರಾಗಲಿ ನಿಮ್ಮ ಶ್ರಮಕ್ಕೆ ಬೆಲೆ ಕೊಡುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಮನಸ್ಸಿನಲ್ಲಿ ಒಂದು ಶೂನ್ಯ ಭಾವ ಇರುತ್ತದೆ. ಇದು 12ನೇ ಮನೆಯ ಪ್ರಭಾವ. ರಾಹು ನಿಮ್ಮ 2ನೇ ಮನೆ ಅಂದರೆ ಕುಟುಂಬ ಭಾವದಲ್ಲಿ ಕುಳಿತಿದ್ದಾನೆ. ಜನವರಿ 10ರವರೆಗೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಗಬಹುದು. ನಿಮ್ಮ ಅತ್ತೆ ಅಥವಾ ನಾದಿನಿಯ ಯಾವುದಾದರೂ ಮಾತು ನಿಮಗೆ ಬಹಳ ಕೆಟ್ಟದಾಗಿ ಕಾಣಿಸಬಹುದು. ನೀವು ತಿರುಗಿ ಉತ್ತರ ಕೊಡಬೇಕು ಮತ್ತು ಜಗಳವನ್ನು ಹೆಚ್ಚಿಸಬೇಕು ಎಂದು ರಾಹು ಬಯಸುತ್ತಾನೆ. ಆದರೆ ನೀವು ಮೌನವಾಗಿರಬೇಕು. ನೆನಪಿಡಿ, 12ನೇ ತಾರೀಕಿನವರೆಗೆ ನಿಮ್ಮ ಮಾತೇ ನಿಮ್ಮ ಅತಿದೊಡ್ಡ ಶತ್ರುವಾಗಬಹುದು. ಆದರೆ ಸಂತೋಷಪಡಿ, ಏಕೆಂದರೆ ಜನವರಿ 12ರಂದು ಶುಕ್ರ ನಿಮ್ಮ ಲಗ್ನಕ್ಕೆ ಬರುತ್ತಿದ್ದಾನೆ. ಶುಕ್ರ ಯಾರು? ಶುಕ್ರ ಮಹಿಳೆಯರ ಕಾರಕ, ಸೌಂದರ್ಯ ಮತ್ತು ಸುಖದ ಕಾರಕ. ಜನವರಿ 13ರಿಂದ ನಿಮ್ಮ ಗಮನ ಹಠಾತ್ತನೆ ನಿಮ್ಮ ಮೇಲೆ ಹೋಗುತ್ತದೆ. ನಿಮ್ಮದೇ. ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಬಹುದು, ಹೊಸ ಬಟ್ಟೆಗಳನ್ನು ಖರೀದಿಸಬಹುದು ಅಥವಾ ನಿಮಗಾಗಿ ಸಮಯ ಮೀಸಲಿಡಬಹುದು. ತಿಂಗಳ ಆರಂಭದಲ್ಲಿ ಬಾಡಿದಂತಿದ್ದ ಮುಖ 13ನೇ ತಾರೀಕಿನ ನಂತರ ಅರಳುತ್ತದೆ. ಮತ್ತು ಅತಿದೊಡ್ಡ ಸಿಹಿ ಸುದ್ದಿ, ಜನವರಿ 16. ಈ ದಿನ ನಿಮ್ಮ 4ನೇ ಮನೆಯ ಒಡೆಯ ಮಂಗಳ ಲಗ್ನಕ್ಕೆ ಬಂದು ಉಚ್ಚನಾಗುತ್ತಾನೆ. 14ನೇ ತಾರೀಕಿನ ನಂತರ ಮನೆಯಲ್ಲಿ ನಿಮ್ಮದೇ ಆಡಳಿತ ನಡೆಯುತ್ತದೆ. ಮಂಗಳ ನಿಮಗೆ ಎಷ್ಟು ಪವರ್ ಕೊಡ್ತಾನೆ ಅಂದ್ರೆ ನೀವು ಇಡೀ ಮನೆಯನ್ನ ಒಬ್ಬ ಮ್ಯಾನೇಜರ್ ತರಹ ಕಂಟ್ರೋಲ್ ಮಾಡ್ತೀರಿ. ನೀವು ನಿಮ್ಮ ಹೆಸರಿನಲ್ಲಿ ಯಾವುದಾದರೂ ಆಸ್ತಿ ಅಥವಾ ಚಿನ್ನ ಖರೀದಿಸಲು ಯೋಚಿಸುತ್ತಿದ್ದರೆ ಜನವರಿ 16ರ ನಂತರ ಪತಿಯೊಂದಿಗೆ ಮಾತನಾಡಿ. ಅವರು ನಿಮ್ಮ ಮಾತನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಮೊದಲು ಉದ್ವಿಗ್ನವಾಗಿದ್ದ ಮನೆಯ ವಾತಾವರಣ ಈಗ ನಿಮ್ಮ ನಿಯಂತ್ರಣದಲ್ಲಿರುತ್ತದೆ. ಆರೋಗ್ಯದ ಬಗ್ಗೆ ನನ್ನ ಸಲಹೆ ಎಂದರೆ ಶನಿ 3ನೇ ಮನೆಯಲ್ಲಿದ್ದಾನೆ ಮತ್ತು 12ನೇ ಮನೆಯ ಜೋರು ಇದೆ. ಮೊದಲ 10 ದಿನ ನಿಮಗೆ ಕಾಲು ನೋವು ಮತ್ತು ಸೊಂಟ ನೋವಿನ ದೂರು ಹೆಚ್ಚಾಗಿರುತ್ತದೆ. ಕೆಲಸದ ಮಧ್ಯದಲ್ಲಿ ಖಂಡಿತವಾಗಿಯೂ ವಿಶ್ರಾಂತಿ ತೆಗೆದುಕೊಳ್ಳಿ. ಆದ್ದರಿಂದ ನನ್ನ ಸಹೋದರಿಯರೇ, ಜನವರಿ 12ರವರೆಗೆ ಉಳಿತಾಯದ ಕಡೆ ಗಮನ ಕೊಡಿ ಮತ್ತು ವಾದ ವಿವಾದಗಳಿಂದ ದೂರವಿರಿ. ಮತ್ತು ಜನವರಿ 16ರ ನಂತರ ನಿಮ್ಮ ಪವರ್ ಮತ್ತು ಸುಖವನ್ನು ಆನಂದಿಸಿ. ಈ ಸಮಯ ನಿಮ್ಮದು.
ಆದ್ದರಿಂದ ಸ್ನೇಹಿತರೆ, ಇದಾಗಿತ್ತು ಮಕರ ರಾಶಿಯವರಿಗೆ 2026ರ ಜನವರಿ 2ರಿಂದ ಜನವರಿ 16ರವರೆಗಿನ ವಿವರವಾದ ಲೆಕ್ಕಾಚಾರ. ನಾನು ಇದನ್ನು ಕಡಿಮೆ ಮಾತುಗಳಲ್ಲಿ ಹೇಳುವುದಾದರೆ, ಜನವರಿ 2ರಿಂದ 12ರವರೆಗಿನ ಸಮಯ ತಾಳ್ಮೆಯ ಸಮಯ. ಖರ್ಚು ಹೆಚ್ಚಿರುತ್ತದೆ, ಮಾನಸಿಕ ಒತ್ತಡವಿರುತ್ತದೆ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ, ಅಪರಿಚಿತರನ್ನು ನಂಬಬೇಡಿ. ಮತ್ತು ಜನವರಿ 13ರಿಂದ 16ರ ಸಮಯ ವಿಜಯದ ಸಮಯ. ಶುಕ್ರ, ಸೂರ್ಯ ಮತ್ತು ಉಚ್ಚ ಮಂಗಳ ನಿಮ್ಮನ್ನು ವೃತ್ತಿ, ಹಣ ಮತ್ತು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಏರಿಸುತ್ತಾರೆ. ಈ ಸಮಯವನ್ನು ಶುಭವಾಗಿಸಲು ನಮ್ಮ ಜ್ಯೋತಿಷ್ಯ ಡೇಟಾದ ಆಧಾರದ ಮೇಲೆ ನೀವು ಈ 3 ಪರಿಹಾರಗಳನ್ನು ಮಾಡಬೇಕು. ಮೊದಲನೇದು, ಮಂಗಳ ಮತ್ತು ಶನಿಗಾಗಿ. ಮಂಗಳ ಉಚ್ಚನಾಗಲಿರುವುದರಿಂದ ಮತ್ತು ಶನಿ ಪರಾಕ್ರಮ ಭಾವದಲ್ಲಿರುವುದರಿಂದ ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಪಠಿಸಿ ಮತ್ತು ಸಾಧ್ಯವಾದರೆ ಮಂಗಳವಾರ ಹನುಮಂತನಿಗೆ ಸಿಂಧೂರ ಅರ್ಪಿಸಿ. ಇದರಿಂದ ನಿಮ್ಮ ಎನರ್ಜಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ. ಎರಡನೆಯದು, ರಾಹುವಿಗಾಗಿ. 2ನೇ ಮನೆಯ ರಾಹುವಿನ ಶಾಂತಿಗಾಗಿ ಮತ್ತು ಹಣ ವ್ಯರ್ಥವಾಗುವುದನ್ನು ತಡೆಯಲು ಪಕ್ಷಿಗಳಿಗೆ ಕಾಳು ಹಾಕಿ. ಮತ್ತು 3ನೇದು, ಶಿವಾರಾಧನೆ. ಡೇಟಾ ಸೆಟ್ನಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ ಅಥವಾ ಶಿವಲಿಂಗದ ಮೇಲೆ ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಭಿಷೇಕ ಮಾಡುವಂತೆ ಸಲಹೆ ನೀಡಲಾಗಿದೆ. ಇದು 12ನೇ ಮನೆಯಿಂದ ಉಂಟಾಗುತ್ತಿರುವ ನಿಮ್ಮ ಮಾನಸಿಕ ಒತ್ತಡವನ್ನು ಹೋಗಲಾಡಿಸುತ್ತದೆ. ನೆನಪಿಡಿ, 12ನೇ ತಾರೀಕಿನವರೆಗಿನ ಸಮಯ ನಿಮ್ಮನ್ನು ಮುರಿಯಲು ಬರುತ್ತಿಲ್ಲ, ಬದಲಿಗೆ ನಿಮ್ಮನ್ನು ಬಲಶಾಲಿಯಾಗಿಸಲು ಬರುತ್ತಿದೆ. ಬಾಣವನ್ನು ಮುಂದೆ ಬಿಡುವ ಮೊದಲು ಹೇಗೆ ಹಿಂದೆ ಎಳೆಯಬೇಕಾಗುತ್ತದೆಯೋ ಹಾಗೆಯೇ ಈ 10 ದಿನಗಳು ನಿಮ್ಮನ್ನು ಹಿಂದೆ ಎಳೆಯುತ್ತಿವೆ. ಇದರಿಂದ 16ನೇ ತಾರೀಕು ನೀವು ದೊಡ್ಡ ಜಿಗಿತವನ್ನು ಮಾಡಬಹುದು. ನಮ್ಮ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ವಿವರವಾದ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಮಕರ ರಾಶಿಯ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ. ಮತ್ತು ಹೌದು, ಕಮೆಂಟ್ನಲ್ಲಿ ಜೈ ಶನಿದೇವ್ ಎಂದು ಬರೆಯಲು ಮರೆಯಬೇಡಿ. ಭಗವಾನ್ ಶನಿದೇವರು ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಪೂರೈಸಲಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಜನವರಿ 16ರ ನಂತರ ಏನಾಗುತ್ತದೆ ಎನ್ನುವ ವಿಡಿಯೋ ಕೂಡ ಶೀಘ್ರದಲ್ಲೇ ಬರಲಿದೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಖುಷಿಯಾಗಿರಿ. ಹರ ಹರ ಮಹಾದೇವ್.